ದೇವರ ನಾಮಕ್ಕೆ ಸ್ತೋತ್ರವುಂಟಾಗಲಿ. ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಶುಭ ವಂದನೆಗಳು. ದೇವರು ನಿಮ್ಮನ್ನು ಉದಯ ಕಾಲದಲ್ಲಿ ಆಶೀರ್ವದಿಸಲಿ. ಸ್ನೇಹಿತರೇ, ಪ್ರಿಯರೇ, ಆತ್ಮೀಯರೇ, ಈ ಉದಯ ಕಾಲದಲ್ಲಿ ಪ್ರತಿದಿನವೂ ದೇವರು ಕೊಡುವಂಥ ವಾಕ್ಯವನ್ನು ನಾವು ನೋಡಿಕೊಂಡು ದೇವರ ಆಶೀರ್ವಾದವನ್ನು ಪಡೆದುಕೊಂಡು ನಾವು ಜೀವಿಸೋಣ. ದೇವರ ವಾಕ್ಯ, ಈ ದಿನ ಕೊಟ್ಟಂಥ ವಾಕ್ಯ ಸತ್ಯವೇದದಲ್ಲಿರುವಂಥ ಜ್ಞಾನೋಕ್ತಿಗಳ ಪುಸ್ತಕ 28ನೇ ಅಧ್ಯಾಯ, ಅದರಲ್ಲಿರುವ 13ನೇ ವಚನಗಳನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಯಾಕಂದರೆ ದೇವರು ಕೊಟ್ಟಂಥ ವಾಕ್ಯ ಇದು. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು ಎಂಬುದಾಗಿ. ಇವತ್ತು ದೇವರು ನಮ್ಮನ್ನು ಕರುಣಿಸಿ ಆತನು ನಮಗಿನ್ನ ಹೆಚ್ಚಿನ ದಯ ತೋರಿಸುವುದಕ್ಕಾಗಿ ನಮ್ಮೊಳಗಡೆ ಸ್ವಲ್ಪ ಏನಾದರೂ ಕಾರ್ಯಗಳಿದ್ದರೆ ಅದನ್ನು ಇವತ್ತು ಸಂಪೂರ್ಣವಾಗಿ ಏನು ಮಾಡ್ತಿದ್ದಾನೆ ಅಂದರೆ ದೇವರು ತೆಗೆದುಬಿಟ್ಟು ನಮ್ಮನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆತನ ಆಶೀರ್ವದಿಸಬೇಕೆನ್ನುವುದಕ್ಕಾಗಿ ಈ ದಿನ ಈ ವಾಕ್ಯವನ್ನು ನಮಗೆ ಒಬ್ಬ ಭಕ್ತನ ಮುಖಾಂತರವಾಗಿ ತಿಳಿಪಡಿಸುವಂಥ ದೇವರಾಗಿದ್ದಾನೆ. ಭಕ್ತನು ಹೀಗೆ ಬರೀತಾನೆ, ಏನಂದರೆ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು ಎಂಬುದಾಗಿ. ಎಸ್, ಹೌದು ಸ್ನೇಹಿತರೆ, ಹೌದು ಪ್ರಿಯರೇ, ಈ ಉದಯ ಕಾಲದಲ್ಲಿ ದೇವರು ನಮ್ಮಲ್ಲಿರುವಂಥ ದೋಷಗಳನ್ನು ಆತನು ನೋಡ್ತಿರುವುದರಿಂದ ಆತನು ಹೇಳ್ತಾ ಇದ್ದಾನೆ. ನಾವು ಯಾರು ಕೂಡ ನಮ್ಮೊಳಗಡೆ ಯಾವ ದೋಷವಿಲ್ಲಂದು ಹೇಳ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಯಾರೋ ಒಬ್ಬರ ವಿಷಯದಲ್ಲಿ ನಾವು ಏನಾದರೂ ಒಂದು ತಪ್ಪುಗಳಲ್ಲಿ ನಾವು ಮಾಡಿರ್ತೇವೆ, ಅದು ಅವರಿಗೆ ದೋಷವನ್ನು ನಾವು ಮಾಡಿರ್ತೇವೆ, ಅದು ನಾವು ಮುಚ್ಚಿಕೊಂಡಿರ್ತೇವೆ. ಕುಟುಂಬದಲ್ಲಿ, ದಾಂಪತ್ಯದಲ್ಲಿ ಆಗಿರ್ಬೋದು, ಇಲ್ಲ ನಮ್ಮ ತಂದೆ ತಾಯಿಗಳ ಮಧ್ಯದಲ್ಲಿ ಆಗಿರ್ಬೋದು, ನಮ್ಮ ಸ್ನೇಹಿತರ ಮಧ್ಯದಲ್ಲಿ, ನಮ್ಮ ಕೆಲಸ ಕಾರ್ಯಗಳ ಮಧ್ಯದಲ್ಲಿ, ನಮ್ಮ ಬಿಸ್ನೆಸ್ಗಳಲ್ಲಿ, ನಮ್ಮ ಪಾರ್ಟ್ನರ್ಸ್ಗಳಲ್ಲಿ, ನಮ್ಮ ಸೇವೆಯಲ್ಲಿ, ನಮ್ಮ ಆತ್ಮಿಕರಲ್ಲಿ, ಯಾವೇ ಒಂದು ಕಾರ್ಯಗಳಲ್ಲಿ ಆಗಿರಲಿ, ಯಾವುದೇ ಒಂದು ತಪ್ಪುಗಳಲ್ಲಿ ನಾವೇನು ಮಾಡಿರ್ತೇವೆ ಮಾಡಿ ಅದನ್ನು ಮುಚ್ಚಿಟ್ಟುಕೊಂಡು ಅದನ್ನು ಏನಾಗುತ್ತೆ ಬಿಡು ಅಂತೇಳಿ ನಾವು ಹಂಗೆ ಹೋಗ್ತಾ ಇರ್ತೇವೆ. ಏನು ಹೇಳ್ತೀನಿ ಅಂದರೆ, ಗಾಯ ಚಿಕ್ಕದಾದರೂ ಚಿಕ್ಕದೇ ಗಾಯನೇ, ದೊಡ್ಡದಾದರೂ ಗಾಯನೇ. ಯಾಕಂದರೆ ನೋವು ಬರುವಾಗ ಅದು ಚಿಕ್ಕದಾಗಿದ್ರೂ ಕೂಡ ನಮಗೆ ನೋವು ತಿಳಿಸುತ್ತದೆ, ದೊಡ್ಡದಾದರೂ ಕೂಡ ನಮಗೆ ನೋವು ತಿಳಿಸುತ್ತದೆ, ಹಂಗಿರುತ್ತದೆ ಎಂಬುದಾಗಿ. ಆ ಕಾರಣದಿಂದ ದೋಷವು ಸಣ್ಣದಾದ್ರೇನು ದೊಡ್ಡದಾದ್ರೇನು ಅದನ್ನ ಹಾಗೇ ನಾವು ಮುಚ್ಚಿಟ್ಟು ಮುಂದಕ್ಕೆ ಹೋಗುವುದರಿಂದ ನಮಗೆ ಎಷ್ಟೋ ಶುಭ ಕಾರ್ಯಗಳು ಅಂದರೆ ಎಷ್ಟೋ ಶುಭ ನಮಗೇನಾಗುತ್ತೆ ಅಂದರೆ ತಡೆಯಾಗಿಬಿಡುತ್ತೆ, ಅಂದರೆ ಆಶೀರ್ವಾದ ತಡೆಯಾಗಿರುತ್ತದೆ. ಆ ಕಾರಣದಿಂದ ಇನ್ನೂ ಎಷ್ಟೋ ನಮ್ಮ ಬಿಸ್ನೆಸ್ಗಳಲ್ಲಿ, ನಮ್ಮ ಆತ್ಮಿಕ ವಿಷಯದಲ್ಲಿ, ನಮ್ಮ ಸಭೆಗಳಲ್ಲಿ, ನಮ್ಮ ಸೇವೆಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಏನಂದರೆ, ನಮ್ಮ ದೋಷಗಳು ಆ ಒಂದು ಆಶೀರ್ವಾದಕ್ಕೆ, ಆ ಶುಭಕ್ಕೆ ಏನಾಗಿದೆ ಅಂದರೆ ಅಡ್ಡಿಯಾಗಿದೆ. ಆ ಕಾರಣದಿಂದ ದಯಮಾಡಿ ಹೆಂಡತಿ ವಿಷಯದಲ್ಲಿ ನಾವೇನಾದರೂ ತಪ್ಪು ಮಾಡಿದ್ದೀವ, ಇಲ್ಲ ಮಕ್ಕಳ ವಿಷಯದಲ್ಲೋ, ಇಲ್ಲ ತಂದೆ ತಾಯಿ ವಿಷಯಗಳಲ್ಲೋ, ಇಲ್ಲ ಸ್ನೇಹಿತರ ಮಧ್ಯದಲ್ಲೋ, ಇಲ್ಲ ನಮ್ಮ ಪಾರ್ಟ್ನರ್ಸ್ಗಳು, ನಮ್ಮ ಬಿಸ್ನೆಸ್ಗಳಲ್ಲೋ, ನಮ್ಮ ಆತ್ಮಿಕರಲ್ಲಿಯೋ, ಇಲ್ಲ ನಮ್ಮ ಸೇವಕರಲ್ಲಿಯೋ, ಇಲ್ಲ ನಮ್ಮ ಅಣ್ಣ ತಮ್ಮಂದಿರಲ್ಲಿಯೋ, ಏನೇ ಅವರಿಗೆ ನಾವು ದೋಷಗಳನ್ನು ಮಾಡಿದರೆ, ತಪ್ಪುಗಳನ್ನು ಮಾಡಿ ಅವನು ಮುಚ್ಚಿಟ್ಟಿದ್ರೆ, ಹಾಗೇ ನಾವು ಅದನ್ನು ಕಾಲವನ್ನು ಕಳೆದುಕೊಂಡು ಹೋಗ್ತಾ ಇದ್ರೆ, ದಯಮಾಡಿ ಇವತ್ತು ಅದನ್ನು ಬಿಟ್ಟರೆ, ಖಂಡಿತ ಅದನ್ನು ಒಪ್ಪಿಕೊಂಡು ಬಿಟ್ಟರೆ ನೋಡುವವರಿಗೂ ನಿಜವಾಗ್ಲಿ ನಾನು ಹೇಳುತ್ತೇನೆ, ನಿಮ್ಮ ಮೇಲೆ ದೇವರ ಕರುಣೆ ದಯೆ ನಿಮ್ಮ ಮೇಲೆ ಬರ್ತದೆ. ದೇವರ ಕರುಣೆ, ದೇವರ ದಯೆ ಬಂದರೆ ಇಷ್ಟು ದಿನ ಏನೆಲ್ಲ ಸ್ಟಾಪ್ ಆಗಿದ್ವು, ಇಷ್ಟು ದಿನ ಏನೆಲ್ಲ ನಿಮ್ಮ ಕಾರ್ಯಗಳಲ್ಲಿ ಸ್ಟಾಪ್ ಆಗಿದ್ವು, ಅವು ತಿರುಗಿ ಮತ್ತೆ ನಿಮಗೆ ಎರಡರಷ್ಟು ಆಗಲಿಕ್ಕೆ ಪ್ರಾರಂಭವಾಗುವಂಥವಾಗಿರ್ತದೆ. ಯಾಕಂದರೆ ದೇವರು ನೀವು ಒಪ್ಪಿಕೊಂಡಾಗ ನಿಮಗೆ ಶುಭವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ನಿಮಗೆ ದಯ ತೋರಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ನಿಮ್ಮ ಮೇಲೆ ಕರುಣಿಸುವುದಕ್ಕೆ ಆತನು ಸ್ಟಾರ್ಟ್ ಮಾಡ್ತಾನೆ. ಆ ಕಾರಣದಿಂದ ಎಲ್ಲ ಕಾರ್ಯಗಳಲ್ಲಿ ನೀವು ಏನು ಮಾಡ್ತೀರಿ, ನಿಮಗೆ ಜಯವನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತದೆ. ಆ ಕಾರಣದಿಂದ ಸ್ನೇಹಿತರೆ, ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ಪಾಪನೇ, ತಪ್ಪುನೇ, ಅದನ್ನೇನು ಮಾಡೋಣ, ನಾವು ಒಪ್ಪಿಕೊಂಡು. ಯಾಕಂದರೆ ಯಾರ ವಿಷಯದಲ್ಲಿ ನಾವು ಮಾಡಿದ್ರು ಕೂಡ ಅವ್ರ ಮುಂದೆ ನಾವು ಒಪ್ಪಿಕೊಳ್ಳೋದ್ರೆ ಪರವಾಗಿಲ್ಲ, ಆದರೆ ದೇವ್ರ ಮುಂದೆ ಮಾತ್ರ ಒಪ್ಪಿಕೊಂಡು, ಸ್ವಾಮಿ ಮತ್ತೆ ನಾನು ಅಂಥದ್ದು ಮಾಡೋದಿಲ್ಲ ಅಂತ ಹೇಳಿ ಬಿಟ್ಬಿಟ್ಟು ನಾವು ಖಂಡಿತವಾಗಿ ನಮ್ಮ ದೋಷಗಳನ್ನು ದೇವ್ರ ಮುಂದೆ ಹೇಳ್ಕೊಂಡು ಬಿಟ್ಟರೆ ನಮಗೆ ದಯೆಯು ಕರುಣೆಯು ದೊರಕುವಂಥದ್ದಾಗಿರ್ತದೆ. ಆ ದಯೆಯು ಕರುಣೆಯನ್ನು ನೀವು ಹೊಂದಿಕೊಂಡು ಸುಖವಾಗಿರಬೇಕೆಂದೇಳಿ ಉದಯ ಕಾಲದಲ್ಲಿ ದೇವರು ತಿಳಿಸಿರೋದ್ರಿಂದ ನಾನು ನಿಮಗಾಗಿ ಪ್ರಾರ್ಥಿಸುವನಾಗಿದ್ದೇನೆ. ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ಒಳ್ಳೆಯ ತಂದೆ, ಈ ಉದಯ ಕಾಲದಲ್ಲಿ ಕರ್ತನೆ, ನೀನು ಕೊಟ್ಟಂಥ ವಾಕ್ಯವು ದೋಷಗಳನ್ನು ಯಾರು ಮುಚ್ಚಿಟ್ಟುಕೊಳ್ಳುತ್ತಾರೋ ಅವರಿಗೆ ಶುಭವಾಗುವುದಿಲ್ಲ ಎಂಬುದಾಗಿ, ಹಾಗೆ ಯಾರು ಅದನ್ನು ಒಪ್ಪಿಕೊಂಡು ಬಿಡುತ್ತಾರೋ ಅವರ ಮೇಲೆ ಕರುಣೆಯೂ ದಯೆಯೂ ದೊರಕುತ್ತದೆ ಎಂಬುದಾಗಿ
ಹೇಳಿದ ಮೇರೆಗೆ ಸ್ವಾಮಿ, ಹೌದು ರಾಜ, ನಮ್ಮ ಪಾಪಗಳು, ನಮ್ಮ ದೋಷ ಫಲಗಳು ದೇವರೇ ನಮ್ಮ ಆಶೀರ್ವಾದಕ್ಕೆ ಅಡ್ಡಗೋಡೆಗಳಾಗಿರುತ್ತವೆ ಸ್ವಾಮಿ. ಅದನ್ನು ದೇವರೇ ನೀನು ಮುರಿಯುವುದಕ್ಕಾಗಿ, ನಮ್ಮ ಮೇಲೆ ಆಶೀರ್ವಾದವನ್ನು ಕೊಟ್ಟು ನಡೆಸುವುದಕ್ಕಾಗಿ ನೀನು ತಿಳಿಪಡಿಸಿದ ಈ ವಾಕ್ಯಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ಕರ್ತನೆ, ನೋಡುವ ಎಲ್ಲ ಸ್ನೇಹಿತರನ್ನು, ಆತ್ಮಿಕರನ್ನು ಎಲ್ಲರನ್ನು ಆಶೀರ್ವದಿಸು. ನಿನ್ನ ನಾಮ ಮಹಿಮೆಪಡಿಸಿಕೋ. ನೀನೇ ಮಹಿಮಂದು ಯೇಸುವಿನ ನಾಮದಲ್ಲಿ ತಂದೆ, ಆಮೇಲೆ. ನೋಡುವ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಆಲ್ ದ ಬೆಸ್ಟ್.